ನಾನು ಅಂಕೋಲಾ ಬಾರ್ ಪ್ರೆಸಿಡೆಂಟು. ಹೆಸರು ಪ್ರತಿಭಾ ನಾಯ್ಕ ಅಂತೇಳಿ. ಮತ್ತು ಇವರು ನಮ್ಮ ಸೆಕ್ರೆಟರಿ ಮಮತಾ ಕೆರೆ ವ್ಯವಸ್ಥೆ. ಈಗ ನಮ್ಮದು ಇದು ಸಣ್ಣ ಬಾರು ಆದರೆ ಚೊಕ್ಕ ಬಾರು, ಸ್ವೀಟ್ ಆ್ಯಂಡ್ ಇದು ನಮ್ಮ ಬಾರು. ಅಂದರೆ ಎಲ್ಲರೂ ನಾವು ಕೋಆರ್ಡಿನೇಷನ್ ತುಂಬ ಚೆನ್ನಾಗಿದೆ ಎಲ್ಲರೂ. ಈಗ ನಾವು ಈಗಾಗಲೇ ನಮ್ಮ ಹೊಸ ವಕೀಲರ ಭವನ ಉದ್ಘಾಟನೆ ಮಾಡಿದ್ದೇವೆ. ನಮಗೆ ಈಗ ನಮ್ಮ ಲೈಬ್ರರಿ ಎಲ್ಲ ತುಂಬ ಚಿಕ್ಕದಾಗಿದೆ. ನಮಗೆ ಬುಕ್ಸ್ ಫೆಸಿಲಿಟಿ ಎಲ್ಲ ತೊಗೊಳ್ಬೇಕು. ನಮ್ಮದು ಈಗ 2018ಕ್ಕಿಂತ ಮೊದಲು ನಮಗೇನಂದರೆ ಅದು ಸ್ಟೇಟ್ ಬಾರ್ ಕೌನ್ಸಿಲಿಂದ ನಮ್ಮ 40,000 ಏನೋ ಬರ್ತಿತ್ತಂತೆ. ಬಟ್ ಕೊರೋನಾ ಇದರಿಂದ 2018ರಿಂದ ನಮಗೆ ಅದನ್ನು ಬರ್ತಾಯಿಲ್ಲ, ಯಾವುದೂ ಬರ್ತಾಯಿಲ್ಲ. ನಮಗೀಗ ನಮ್ಮ ಬುಕ್ ಪರ್ಚೇಸ್ ಮಾಡಲಿಕ್ಕೆಲ್ಲ ತುಂಬ ತೊಂದರೆ ಆಗ್ತದೆ. ನಮ್ಮ ಲೈಬ್ರರಿಯಲ್ಲಿ ತುಂಬ ಬುಕ್ಸ್ ಎಲ್ಲ ಕಡಿಮೆ ಇದ್ದಾವೆ ಈಗ. ಮತ್ತು ಫೆಸಿಲಿಟೀಸ್ ಈಗ ನಮ್ಗಂದರೆ ಈಗಾಗಲೇ 8 lakhs ಏನೋ ನಮ್ಮದು ಫಂಡ್ ಮಾಡಿದ್ದಾರೆ ನಮಗೆ ವೆಲ್ಫೇರ್ ಫಂಡ್. ಬಟ್ ಅದನ್ನು 14ರಿಂದ 15 ಲಕ್ಷ ರೂಪಾಯಿವರೆಗೂ ನಮಗೆ ಏರಿಕೆ ಮಾಡಬೇಕಂತೇಳಿ ನಮ್ಮಂದರೆ ಮನವರಿಕೆ. ಅಂದರೆ ನಮ್ಮದೆಲ್ಲ ಚಿಕ್ಕ ಬಾರು. ಈಗಾಗಲೇ ನಮ್ಮ ಬಾರಲ್ಲಿ ನಾವು 2-3 ಜನ ಮೆಂಬರನ್ನು ಕಳ್ಕೊಂಡಿದ್ದೇವೆ. ಈಗಾಗಲೇ ಸಣ್ಣ ಏಜಿಗೆ ಕಳ್ಕೊಂಡಿದ್ದೇವೆ. ಅದಕ್ಕೆ ಅದನ್ನೆಲ್ಲ ತುಂಬ ಜಾಸ್ತಿ ಮಾಡಿದರೆ ನಮಗೂ ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ. ಆಮೇಲೆ ಈಗ ನಮ್ಮ ಲೇಡೀಸ್ ಪ್ರಿಫರೆನ್ಸ್ ಅಂದರೆ ಲೇಡೀಸ್ ನಮ್ಮ ಇದರಲ್ಲಿ ತುಂಬ ಕಡಿಮೆ ಇದ್ದಾರೆ. ಒಂದು 5, 7, 8 ಜನ ಏನೂ ಇದೆ. ಲೇಡೀಸ್ ಪ್ರಿಫರೆನ್ಸನ್ನೆಲ್ಲ ಕೊಟ್ಟು ನಮಗೆಲ್ಲ ಒಳ್ಳೆ ಆಪರ್ಚುನಿಟಿ ಕೊಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ಇನ್ನು ನಮಗೆ ಎಲ್ಲದಕ್ಕೂ ನೀವು ಇಲ್ಲಿ ಇಲೆಕ್ಟ್ ಆಗಿ ಹೋದ್ಮೇಲೆ ನಮ್ಮನ್ನು ಪ್ರತಿ ವರ್ಷ ಬಂದು ನಿಮ್ಗೆ ಏನು ಪ್ರಾಬ್ಲಮ್ ಇದೆ, ಅದು ನಿಮ್ಮ ಪ್ರಾಬ್ಲಮ್ ಏನು, ಅದಕ್ಕೆ ನಾವೇನು ಸೊಲ್ಯೂಷನ್ ಕೊಡ್ಬೋದು ಅಂತೇಳಿ ಎಲೆಕ್ಟ್ ಆದ ಮೆಂಬರ್ಸ್ ಬಂದು ನಮಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಬೇಕು. ಒಂದ್ಸರಿ ಇಲ್ಲೇ ಎಲೆಕ್ಟ್ ಆಗಿ ಹೋದ್ಮೇಲೆ ನಮ್ಮ ಕಡೆ ಮುಖ ಹಾಕು ನೋಡು ಇಲ್ಲ ಅವರು, ಅದೊಂಥರ ಬೇಜಾರಾಗುತ್ತೆ ನಮಗೆ. ಆದರೆ ನಮ್ಮ ಪ್ರತಿಯೊಂದಕ್ಕೂ ನಾವು ಇಲ್ಲಿಂದ ನಾವು ಅಲ್ಲಿ ಹೋದಾಗಲೂ ಕೂಡ ನಮ್ಮನ್ನು ಬಂದವರು ನಾವು ಅವರನ್ನು ಮೀಟ್ ಮಾಡಿದಾಗ ನಮ್ಗೆ ಏನು ಸಮಸ್ಯೆ ಆಗಿದೆ ಅಂತೇಳಿದ್ರು ಅವರು ತಿಳ್ಕೊಳ್ಳಿಕ್ಕೆ ಇದು ಮಾಡಬೇಕು. ಮತ್ತು ನಮ್ಮ ಸಲಹೆ ಸೂಚನೆ ಕೊಡಬೇಕು. ನಮ್ದು ಏನು ಪ್ರಾಬ್ಲಮ್ ಅವ್ರ ಹತ್ರ ಹೇಳ್ಕೊಂಡ್ರೆ ನಮ್ಗೆ ಅದಕ್ಕೆ ಅವರು ನಮ್ಮ ಗೈಡ್ಲೈನ್ಸ್ ಕೊಡಬೇಕು. ನಮ್ಮ ಆ ಪ್ರಾಬ್ಲಮಿಗೆ ಸ್ಪಂದನೆ ಮಾಡಬೇಕು ಅಂತೇಳಿ ಅಷ್ಟು ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸರ್ ನಿಮ್ಮ ಹೆಸರು? ನಾನು ಸಂತೋಷ್ ನಾಯ್ಕ ಅಂತ. ನಾನು 30 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಕಾರವಾರ ಮತ್ತು ಅಂಕೋಲಗಳಲ್ಲಿ. ಈಗ ನಮಗೆ ಮೇನ್ ಸಮಸ್ಯೆ ನಾವು ನೋಡ್ತಾ ಇರೋದ್ರಂದರೆ ನಂಗೆ ನ್ಯಾಯಾಂಗ ಇಲಾಖೆಯಿಂದ ನಮಗೆ ವಕೀಲರ ಭವನ ಏನೋ ಬಂತು. ಆದರೆ ಎಲ್ಲ ಕಡೆ ದೊಡ್ಡ ದೊಡ್ಡ ಭವನ ಕಟ್ಕೊಟ್ಟಿದ್ದಾರೆ. ಆದರೆ ಅದ್ರ ಎಲೆಕ್ಟ್ರಿಸಿಟಿ ಬಿಲ್ಲು ತುಂಬ ಬರ್ತದೆ. ಆದರೆ ನ್ಯಾಯಾಂಗ ಇಲಾಖೆಯವರು ಅದ್ರ ಜವಾಬ್ದಾರಿ ಇವರು ಜುಡಿಷಿಯರಿಯನ್ನು ಅವ್ರು ಹೊತ್ಕೊಳ್ಳಲ್ಲ. ನಮಗಿಲ್ಲಿ ಬೇರೆ ಕಲೆಕ್ಷನ್ ಏನಿಲ್ಲ. ಈಗ ಮೊದಲೇ ಸ್ವಲ್ಪ ಕಾಸ್ಟ್ ಎಲ್ಲ ಬರ್ತಿತ್ತು, ಈಗ ಕಾಸ್ಟಿನ ಕೂಡ ಏನು ಇರೋದಿಲ್ಲ. ಮತ್ತು ದೊಡ್ಡ ಮಟ್ಟದ ಕಾಸ್ಟ್ ಏನಾದರೂ ಹಾಕಿದ್ರೆ ಪಾರ್ಟಿನೇ ತೊಗೊಂಡು ಹೋಗ್ತಾರೆ. ಅದು ಅವರು ಕೂಡ ಅಲರ್ಟ್ ಆಗಿದ್ದಾರೆ. ಈಗ ನಮಗೆ ಅದಕ್ಕೆ ಆಲ್ಟರ್ನೇಟಿವ್ ಸೋರ್ಸ್ ಆಫ್ ಇನ್ಕಮ್ ಫಾರ್ ದಿ ಮೇಂಟೆನೆನ್ಸ್ ಆಫ್ ದಿ ಬಿಲ್ಡಿಂಗ್, ಈಗ ಸ್ವಚ್ಛತೆಗಾಗಲಿ ಮತ್ತು ಇದಕ್ಕಾಗಲಿ ಅಂದು ನಾವು ಅದನ್ನು ಕಲೆಕ್ಟ್ ಮಾಡ್ಕೊಂಡು ಮಾಡೋ ಸ್ಥಿತಿಯಲ್ಲಂತೂ ಇಲ್ಲ. ಅಂದರೆ ಎಲೆಕ್ಟ್ರಿಸಿಟಿ ಬಿಲ್ಲೇ ಒಂದು 3,000-4,000 ಬಂದರೆ ನಮ್ಮ ಅಡ್ವೊಕೇಟ್ ಸಬ್ಸ್ಕ್ರಿಪ್ಷನ್ ಫೀನಿಂದ ಒಂದು 2,000 ಕಲೆಕ್ಷನ್ ಆಗೋದಿಲ್ಲ ತಿಂಗಳಿಗೆ. ಅಂಥ ಪರಿಸ್ಥಿತಿ ಇದೆ. ಅದನ್ನು ನೋಡಬೇಕು. ಮತ್ತು ಲೈಬ್ರರಿ ಬಗ್ಗೆ ತುಂಬ ಅದನ್ನು ಹೇಳಿದ್ದಾರೆ ಅವರು, ಒತ್ತು ಕೊಡಬೇಕು. ಈ ಲೈಬ್ರರಿನೋ ಅಥವಾ ಏನೋ ಅಂತ. ಅದು ನಮ್ಮ ಬಾರ್ ಅಂತ ಇಲ್ಲ ನಾವು ಹೇಳೋದಿಲ್ಲ. ಎಲ್ಲ ತಾಲೂಕು ಬಾರಿಗೂ ಕೂಡ ಸ್ಟೇಟ್ ಬಾರ್ ಕೌನ್ಸಿಲ್ನಿಂದನೇ ಅದಕ್ಕೆ ವ್ಯವಸ್ಥೆ ಆಗ್ತದೆ. ಹೇಳಿ ಇನ್ಶೂರೆನ್ಸ್ ಏನು ಹೇಳಿ. ಅಲ್ಲಿಗೆ ಈಗ ಅಡ್ವೊಕೇಟೊಂದು ಈಗ ಅಕಸ್ಮಾತಾಗಿ ಡೆತ್ ಆಗೋರೆಲ್ಲ ಇರ್ತಾರೆ ಅಥವಾ ಏನಾದ್ರು ಆಕ್ಸಿಡೆಂಟ್ ಆಗಿ ಅವರಿಗೆ ಈಗ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದೊಂದು ಅವಶ್ಯಕತೆ ಇದೆ ತುಂಬ. ಯಾಕಂದರೆ ಅವ್ರಿಗೆ ಯಾವುದೂ ಬೆನಿಫಿಟ್ಸು ಸಿಗ್ತಾ ಇಲ್ಲ. ಮತ್ತು ಮೆಡಿಕಲ್ ಇನ್ಶೂರೆನ್ಸು ಮತ್ತು 35 years ಅಬೌವ್ ಅವರಿಗೆ 8 lakhs ಅಂತ ಹೇಳ್ತಾ ಇದ್ದಾರೆ. ಅದನ್ನು ವಕೀಲ ವೃತ್ತಿ ಸ್ಟಾರ್ಟ್ ಮಾಡಿದವಾಗಿನಿಂದ ಸ್ಟಾರ್ಟ್ ಮಾಡಬೇಕು ಅನ್ನುವ ನಮ್ಮದು ಬಯಕೆ ಇದೆ. ಯಾಕಂದರೆ ಅಷ್ಟು ಮತ್ತು ಅದನ್ನು ಅಮೌಂಟನ್ನು ಜಾಸ್ತಿ ಮಾಡಬೇಕು. ಟೋರಿಯರ್ ಹೇಳಿದಂಗೆ 15 lakhs ಅದೇ ಆ ರೀತಿ ಮಾಡುವಂಗಿರಬೇಕು. ಯಾಕಂದರೆ ಬೇರೆ ಯಾವುದೇ ಬೆನಿಫಿಟ್ಸ್ ಇಲ್ಲ. ನಾವು 1,000 ರೂಪಾಯಿ ಆ ಡೇಟ್ ಒಳಗೆ ಡಿಸೆಂಬರ್ 8 ಡೇಟ್ ಬರೋದ್ರೊಳಗೆ ಎಲ್ಲರೂ ಸರಿಯಾಗಿ ಕಟ್ತಾರೆ. ಮತ್ತು ವೆಲ್ಫೇರ್ ಫಂಡ್ ಅದಕ್ಕಾಗಿ ನಮಗೆ ಅದರಿಂದ ಆ ರೀತಿ ಕಟ್ಟಿದವಾಗ ನಮ್ಗೆ ಅದರಿಂದ ಬೆನಿಫಿಟ್ ಸಿಗುವಂಗಾಗಬೇಕು ಮತ್ತು ಈಸಿ ಸಿಗುವಂಗಾಗಬೇಕು. ಸರ್, ನಮ್ಮ ಈ ಅಂಕೋಲಾದಿಂದ ಬೆಂಗಳೂರು ಸುಮಾರು 500-600 ಕಿಲೋಮೀಟ್ರ್ ಆಗ್ತದೆ. ನಾವು ಯಾವುದೇ ಒಂದು ಕೆಲಸಕ್ಕೋಸ್ಕರ ಬೆಂಗಳೂರಿಗೆ ಹೋದವಾಗ ನಮ್ಮ ಬಾರ್ ಕೌನ್ಸಿಲರ್ ನಮ್ಮ ಹೆಮ್ಮೆಯಿಂದ ನಾವು ಹೋಗಿದರೆ ನಮ್ಗೆ ಅಲ್ಲಿ ಯಾರು ಎಲೆಕ್ಟೆಡ್ ಪರ್ಸನ್ನು ಸಿಗ್ತಾನೆಲ್ಲ ಅವ್ರ ಮುಖನ ನೋಡಲಿಕ್ಕೂ ಸಿಗ್ತಾ ಇಲ್ಲ. ಒಂದು ವೇಳೆ ನಾವು ಅಲ್ಲಿ ಒಂದು ದಿವಸ ಸ್ಟೇ ಮಾಡಬೇಕಂತ ಹೇಳಿದ್ರೆ ಅಥವಾ ನಾವು ಏನಾದರೂ ವಾಶ್ ಮಾಡಬೇಕು, ಮುಖ ತೊಳ್ಕೊಳ್ಬೇಕಂತ ಹೇಳಿದ್ರೆ ನಮ್ಮಲ್ಲಿ ಯಾವ ವ್ಯವಸ್ಥೆನೂ ಇಲ್ಲ.
ಇಷ್ಟೊಂದು ದೊಡ್ಡ ನಮ್ಮದು ಬಾರ್ ಕೌನ್ಸಿಲ್ ಅಂತ ಹೇಳ್ತಿದ್ದೀವಿ. ವಕೀಲರಿಗೆ ಅಲ್ಲಿ ಹೋಗಲಿಕ್ಕೆ ಲೇಡೀಸ್ ವಕೀಲ್ ಹೋಗಿರೋ ಮಹಿಳೆ ವಕೀಲ್ ಹೋದ್ರೆ ಅಲ್ಲಿ ಇರ್ಕೊಳ್ಳೋಕೆ ಒಂದು ವ್ಯವಸ್ಥೆ ಇಲ್ಲ. ಇಡೀ ಕಾರ್ಮಿಕ ಸಂಸ್ಥೆಯು ದೊಡ್ಡದ ಭವನ ಇರ್ತವೆ, ಬರೀ ನೌಕರುಗಳವರದೆಲ್ಲ ದೊಡ್ಡ ದೊಡ್ಡ ಭವನಗಳು ಇರ್ತವೆ. ನಾವು ಇಷ್ಟು ದೊಡ್ಡ ಮಟ್ಟದ ಒಂದು ಇದಾಕಿಕೊಂಡು ನಮಗೊಂದು ಅಲ್ಲಿ ಹೋಗಿ ಇರ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇದು ದುರ್ದೈವ ಅಂತೇಳಿ ನನಗೆ ಅನಿಸ್ತಾ ಇದೆ. ಅದೊಂದು ಆದಷ್ಟು ಬೇಗ ತಾವು ಎಲೆಕ್ಟ್ ಆದವರು ಪರ್ಸನ್ಗಳು ನಮ್ಮ ಬಗ್ಗೆ ಕಾಳಜಿ ವಹಿಸಿ ಸರ್. ಕಾಳಜಿ ವಹಿಸ್ಕೊಂಡು ತಾವು ವಕೀಲರ ಭವನವನ್ನ ಬೇಸಿಕ್ ಚಾರ್ಜ್ ಮಾಡಿ ಬೇಕಾಗಿದ್ರೆ ಬೇಸಿಕ್ ಚಾರ್ಜ್ ಮಾಡಿ ಇರುವವರೆಗೆ ಏನಿರ್ತದೆ ನೋಡಿ ಅವ್ರಿಗೊಂದು ಚಾರ್ಜ್ ಮಾಡಿ ಸರ್. ಇನ್ನೊಂದು ಸರ್ ನನ್ನ ಇನ್ನೊಂದು ಏನಂತ ಹೇಳಿದ್ರೆ ಈ ಜುಡಿಷಿಯರಿ ಅಂತ ಹೇಳಿದ್ರೆ ಸರ್ ಎಲ್ಲ ನಾವು ಜಡ್ಜಸ್ಗಳಿಗೆಲ್ಲ ಏನಾದ್ರು ಅವ್ರಿಗೆ ಸಮಸ್ಯೆ ಆಗಿದ್ಕೊಳ್ಳಿ ಎಲ್ಲ ವಕೀಲರು ಹೋರಾಟ ಮಾಡ್ತೇವೆ ಸರ್. ನಮ್ಗೆ ಯಾವುದೇ ಗವರ್ಮೆಂಟ್ ಯಾವುದೇ ಫೆಸಿಲಿಟಿ ಇಲ್ಲ, ಏನಿಲ್ಲ. ವಕೀಲರಿಗೆ ಏನಾದರೂ ಆದ ತಕ್ಷಣವೇ ಅವರು ನಮ್ಗೆ ಸಪೋರ್ಟ್ ಇಲ್ಲ. ಅಟ್ಲೀಸ್ಟ್ ನಮ್ಮ ಬಾರ್ ಕೌನ್ಸಿಲ್ ಆದರೂ ಸಪೋರ್ಟ್ ಮಾಡಿ. ಅವ್ರ ಕುಟುಂಬ ನಿರಾಶ್ರಿತರಾಗ್ತದೆ. ಯಾರು ಈ ದ್ವೇಷದಿಂದ ಈಗೀಗ ಸ್ಟಾರ್ಟ್ ಆಗಿದೆ, ದ್ವೇಷ ಭಾಷಣ ದ್ವೇಷ ಎಲ್ಲ ಸ್ಟಾರ್ಟ್ ಆಗಿದೆ. ವಕೀಲರನ್ನ ಕಂಡು ಹೊಡೆಯುವುದು ಬಡಿಯುವುದು ಸಾಯಿಸುವುದು. ಅದಕ್ಕೆ ಇಲ್ಲಿ ನಾವಷ್ಟೇ ಪ್ರತಿಭಟನೆ ಮಾಡ್ತೇವೆ, ಒಂದು ಅರ್ಜಿಯನ್ನು ಕೊಡ್ತೇವೆ ಬಿಟ್ಟರೆ ಇಡೀ ರಾಜ್ಯಾದ್ಯಂತ ವಕೀಲರು ಅದಕ್ಕೆ ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ? ನಿಮ್ಮ ವಕೀಲರ ಸಂಸ್ಥೆ ಇದೆ ಅಲ್ವಾ, ನೀವ್ಯಾಕೆ ಅದು ಸಪೋರ್ಟ್ ಮಾಡ್ತಾ ಇದಿಲ್ಲ? ಈಗ ಎಷ್ಟು ನಮ್ಮ ಕುಟುಂಬ ಇಲ್ಲಿ ಎಷ್ಟು ಜನ ನಾವು ಅವ್ರ ಮಕ್ಕಳಿಗೆ ನೋಡೋರು ಯಾರು ಗತಿ ಯಾರು? ಇದನ್ನು ಬಿಟ್ಟರೆ ನಮ್ಗೆ ಏನು ಗತಿ ಇಲ್ಲ. ನೀವು ವಕೀಲರು ಇದನ್ನು ಬಿಟ್ಟು ಬೇರೆ ಏನು ಇದನ್ನು ಮಾಡಬಾರ್ದು ಅಂತ ಹೇಳ್ತಿದ್ರಿ. ಹಾಗೆ ನಮ್ಗೆ ಮುಂದೆ ಏನು ನನ್ನ ಮಕ್ಕಳಿಗೆ ಏನು ಭವಿಷ್ಯ ಅವರಿಗೆ ಆ ಒಂದು ಸಮಸ್ಯೆಯನ್ನು ತಾವು ಚರ್ಚಿಸ್ಬೇಕು ಸರ್. ನಾವು ಎಲ್ಲರಿಗೂ ಅವ್ರು ಸಪೋರ್ಟ್ ಮಾಡ್ತೇವೆ, ನಮಗೆ ಸಪೋರ್ಟ್ ಮಾಡೋರಿಲ್ಲ, ನಾವು ಸನ್ಮಾನ ಮಾಡೋರಿಲ್ಲ, ನಮ್ಗೆ ನಾವೇ ಸನ್ಮಾನ ಮಾಡಬೇಕು ಅಂತ ಒಂದು ಪರಿಸ್ಥಿತಿಯನ್ನು ನೀವು ತರಬೇಕು. ನಿಮ್ಮ ಇದರಿಂದಲೇ ಬರಬೇಕು, ಬಾರ್ ಕೌನ್ಸಿಲ್ ಬರಬೇಕಂತೇಳಿ ನನ್ನ ವಿನಂತಿ. ಮೊದಲನೇದಾಗಿ ನಾನು ಈ ಬಾರ್ನ ಅಧ್ಯಕ್ಷರಿಗೆ ಹಾಗೂ ಕಾರ್ಯದರ್ಶಿಗಳಿಗೆ ಹಾಗೂ ಪದಾಧಿಕಾರಿಗಳಿಗೆ ನಾನು ಈ ಅಂಕೋಲಾ ಬಾರ್ನ ಎಲ್ಲ ಸದಸ್ಯರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನು ನಾನು ಗಮನಕ್ಕೆ ತಂದಿದ್ದೇನೆ. ಇದೇ ರೀತಿ ಸಮಸ್ಯೆ ಸಣ್ಣ ಬಾರ್ಗಳಲ್ಲಿದೆ. ನಾನು ಕೊಪ್ಪ ಬಾರಲ್ಲಿ ನೋಡಿದಾಗ ಬೆಡಗಿ ಮತ್ತು ಬ್ಯಾಡಗಿಯಲ್ಲಿ ಹಾಗೂ ನಮ್ಮ ಹಾವೇರಿ ಜಿಲ್ಲಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಏನು ಸಣ್ಣ ಬಾರ್ಗಳಿದೆ, ಈಗ ಅದೆಲ್ಲ ಬಾರ್ಗಳಲ್ಲೂ ಕೂಡ ಇದೇ ಸಮಸ್ಯೆಯನ್ನು ನಮ್ಮ ಹತ್ರ ವ್ಯಕ್ತಪಡ್ತೀವಿ. ನೀವು ಹೇಳಿದ್ದು ಗೊತ್ತಾಯಿತು. ಈಗ ಬಾರ್ ಅಸೋಸಿಯೇಷನ್ ಸಮಸ್ಯೆ ಇರ್ಬೋದು, ಕರೆಂಟ್ ಬಿಲ್ ಕಟ್ತಕ್ಕಂಥದ್ದು ಸಹ ಕಷ್ಟ ಆಗ್ತದೆ. ನಾವು ಕೊಡ್ತಕ್ಕಂಥ ಸಬ್ಸ್ಕ್ರಿಪ್ಷನ್ ಅದು ಆ್ಯಕ್ಚುಲಿ ನ್ಯಾಯಾಂಗ ಇಲಾಖೆಯೇ ಬರ್ತದೆ. ನಮ್ಮ ಸಾಗರ ಬಾರ್ನಲ್ಲೂ ಕೂಡ ಮುಂಚೆ 40,000 ರೂಪಾಯಿ ಬಾಡಿಗೆ ಬರ್ತಾ ಇತ್ತು, ಅದು ಕರೆಂಟ್ ಬಿಲ್ಲೇ ಬರ್ತಿತ್ತು. ಅದನ್ನ ಕೊನೆಗೆ ನ್ಯಾಯಾಂಗ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡಿ ಅವ್ರು ಕಟ್ತಕ್ಕಂಥ ವ್ಯವಸ್ಥೆ ಎಲ್ಲ ಆಗಿದೆ. ಮತ್ತು ಮೇಲಾಗಿ ನೀವು ವೆಲ್ಫೇರ್ ಫಂಡ್ ಬಗ್ಗೆ ಹೇಳಿದ್ರಿ, ಅದು ಕರೆಕ್ಟಾಗಿ. ಯಾಕೆ ಅಂತಂದರೆ ನೀವು ಲೈಫ್ ಟೈಮ್ನಲ್ಲಿ ಹೆಚ್ಚು ಕಡಿಮೆ 4 ಲಕ್ಷ ರೂಪಾಯಿನ ಕಟ್ಟೋದಾಗ್ತದೆ. 2,000 ಸಾವಿರ ಪ್ರತಿ ವರ್ಷ ಏನು ಕಟ್ತೀರಿ ಅದು ವಿತ್ ಇಂಟ್ರೆಸ್ಟ್ ಸೇರಿದ್ರೆ 4 ಲಕ್ಷ ರೂಪಾಯಿ ಆಗ್ತದೆ. ಇವ್ರು ಕೊಡ್ತಕ್ಕಂಥ ಅಮೌಂಟು ಕೇವಲ 8 ಲಕ್ಷ. ಇಟ್ ಇಸ್ ಅ ಪೀನೆಟ್ ಅಮೌಂಟ್. ಇದು ಏನೂ ಅಲ್ಲ. ಆ್ಯಕ್ಚುಲಿ ಅದನ್ನು ಹೆಚ್ಚಳ ಮಾಡಬೇಕು. ನೀವು 15ರಿಂದ 16 ಲಕ್ಷ ಹೇಳಿದ್ರಿ, ನಾನು 25 ಲಕ್ಷಕ್ಕೆ ಅದನ್ನ ಒತ್ತಾಯ ಮಾಡಬೇಕು ಅಂತ ಯೋಚನೆ ಇದೆ. ನಾನು ಕೂಡ ಹೋರಾಟದಿಂದ ಬಂದವನು, ಒಬ್ಬನೇ ಆದರೂ ಕೂಡ ಬಾಟ ಹಿಡಿದು ಕೂರ್ತಕ್ಕಂಥ ಶಕ್ತಿ ಇದೆ ನನಗೆ. ಮತ್ತು ಮೇಲಾಗಿ ಇದಕ್ಕೊಂದು ಇನ್ಶೂರೆನ್ಸಿನ ವಿಚಾರ ಕೂಡ ತಾವು ಹೇಳಿದಿರಿ. ಒಂದು ಯಾವುದಾದ್ರೂ ಇನ್ಶೂರೆನ್ಸ್ ಕಂಪ್ನಿ ಜೊತೆಗೆ ಟೈಅಪ್ ಆಗಿ ನಾವೇನು ಸಬ್ಸ್ಕ್ರಿಪ್ಷನ್ ಈಗ 2,000 ಕಟ್ತೀವಲ್ಲ, ಅದಕ್ಕೊಂದು 500 ಮತ್ತು 1,000 ಸ್ವಲ್ಪ ಎಕ್ಸ್ಟ್ರಾ ಕಟ್ಸ್ಕೊಂಡ್ರೆ ಒಂದು 40ರಿಂದ 50 ಲಕ್ಷ ಇನ್ಶೂರೆನ್ಸ್ ಕಂಪ್ನಿಯವರು ಕೊಡ್ತಾರೆ. ಆ ಪ್ಯಾಕೇಜ್ ಗ್ರೂಪ್ ಇನ್ಶೂರೆನ್ಸ್ ಮಾಡಿದರೆ ಅದು ಹೆಲ್ಪ್ ಆಗ್ತದೆ. ಮತ್ತು ಇನ್ನೂ ಅನೇಕ ಸಮಸ್ಯೆಗಳನ್ನು ಲೈಬ್ರರಿ ಸಮಸ್ಯೆಯಲ್ಲಿ ಅದು ಸಹೋದರ ನನಗೂ ಗೊತ್ತಿರತಕ್ಕಂಥ ವಿಚಾರನೇ. ಮುಂಚೆ 40,000 ರೂಪಾಯಿ ಬರ್ತಿತ್ತು, ಈಗ 40,000 ರೂಪಾಯಿ ಕೂಡ ಬರ್ತಾ ಇಲ್ಲ. ಮತ್ತು ಮೇಲಾಗಿ ಈ ವಕೀಲರಿಗೆ ನಿಮಗೆ ಉಳಿಯತಕ್ಕಂತಹ ವ್ಯವಸ್ಥೆ ಕೂಡ ಅದು ಒಳ್ಳೆಯ ವಿಚಾರನೇ. ಯಾಕೆಂದರೆ ನಮ್ಮ ವಕೀಲರ ಸಂಘದಲ್ಲಿ ಹೆಚ್ಚು ಕಡಿಮೆ ನಾವು 1.25 ಲಕ್ಷ ಜನ ವಕೀಲರಿದ್ದೀವಿ, 75,000 ಜನ COP ವೋಟರ್ಸ್ ಇದ್ದೀವಿ. ಮತ್ತು ಯಾವ್ಯಾವರು ಸಣ್ಣ ಕಾರ್ಮಿಕರಿಗೂ ಕೂಡ ಇವತ್ತು ತಮ್ಮ ಉಳಿಯೋಕ್ಕೆ ಬೆಂಗಳೂರಿನಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಮ್ಮದು ಅತ್ಯಂತ ದೊಡ್ಡ, ಇಂಡಿಯಾದಲ್ಲೇ ನಮ್ಮದು 2ನೇ ದೊಡ್ಡ ಬಾರ್ ಮತ್ತು ರೆವಿನ್ಯೂ ಜನ್ರೇಟ್ ಆಗ್ತಾ ಇರ್ತಕ್ಕಂಥ ಬಾರ್. ಇಲ್ಲಿ ಆ ವಸತಿ ಸೌಲಭ್ಯನ ಕಲಿಸ್ಲಿಕ್ಕೆ ಏನು ಭಾಳ ದೊಡ್ಡ ಸಮಸ್ಯೆನಿಲ್ಲ. ಯಾಕಂದರೆ ಹೊರಗಡೆ ಜಿಲ್ಲೆಯಿಂದ ತಾಲೂಕುಗಳಿಗಿಂತ ಹೆಚ್ಚು ಅಂತಂದರೆ ದಿನಕ್ಕೆ ಒಂದು 50ರಿಂದ 100 ಜನ ಟ್ರಾನ್ಸಾಕ್ಷನ್ ಆಗೋದೇ ಹೊರತು ಅದಕ್ಕಿಂತ ಏನು ಜಾಸ್ತಿ ಆಗೋದಿಲ್ಲ. ಒಂದು 100-200 ಜನಕ್ಕೆ ಅಕಾಮಿಡೇಷನ್ ಮಾಡ್ತಕ್ಕಂಥ ಶಕ್ತಿ ನಮ್ಮ ಬಾರ್ ಅಸೋಸಿಯೇಷನ್ಗೆ ಇದೆ ಅಂತ ಕೇಳ್ತೀನಿ. ಮುಂದಿನ ದಿನಗಳಲ್ಲಿ ನೀವು ಹೇಳಿರ್ತಕ್ಕಂತಹ ಎಲ್ಲ ಸಮಸ್ಯೆಗಳಿಗೂ ನಾನು ಸ್ಪಂದಿಸ್ತೇನೆ ಅಂತಕ್ಕಂಥದ್ದು. ಮತ್ತು ನೀವು ಹೇಳಿದ್ರಿ ಅಧ್ಯಕ್ಷರೇ, ನೀವು ವರ್ಷಕ್ಕೊಂದ್ಸರಿನಾರು ಬರಬೇಕು ಅಂತ ಹೇಳಿದ್ರಿ. ನಾನು ಈ ಕಡೆ ಹೋಗ್ಬೇಕಾದ್ರೆ ಕಾರವಾರ ಹೋಗ್ಬೇಕಾದ್ರೆಲ್ಲ ಬಂದು ಇಲ್ಲಿ ಹೋಗ್ತೀನಿ.
ಯಾಕಂದ್ರೆ ಅಷ್ಟು ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ದೀವಿ. ಮತ್ತು ನಮ್ಮ ಪಕ್ಕದಲ್ಲೇ 1 ಗಂಟೆ ಜರ್ನಿ, ನಮಗೆ ನಿಮಗೂ ಸಾಗರಕ್ಕೂ 1 ಗಂಟೆ ಜರ್ನಿ. ಆ್ಯಕ್ಚುಲಿ ಸಾಗರಕ್ಕೆ ನಮಗೆ ಸ್ವಲ್ಪ ಒಡನಾಟ ಕೂಡ ಇದೆ. ಇವರ ಕೋ ಬ್ರದರ್ ಕೂಡ ನಮ್ಮಲ್ಲೇ ಇದ್ದರು.